ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿ ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಪ್ರಕರಣ. ಎನ್ಐಎ ಅಧಿಕಾರಿಗಳ ಮೊದಲ ಬೇಟೆ. ಸ್ಫೋಟಕ್ಕೆ ಕಾರು ನೀಡಿದಂತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಉಗ್ರ ಉಮರ್ ನಬಿಗೆ ಕಾರನ್ನ ಕೊಟ್ಟಿದ್ದಂತ ವ್ಯಕ್ತಿ ಅಮೀರ್ ರಶೀದ್ ಅಲಿಯನ್ನ ಬಂಧಿಸಿದ್ದಾರೆ ಎನ್ಐಎ. ಅಮೀರ್ ರಶೀದ್ ಹೆಸರಿನಲ್ಲಿ ಇದ್ದಂತ I-20 ಕಾರು ಜಮ್ಮು ಕಾಶ್ಮೀರದ ಪಾಂಪೋರೆಯ ಸಂಬೂರ ನಿವಾಸಿ. ಈತ ದೆಹಲಿಗೆ ಬಂದು ಕಾರನ್ನು ಖರೀದಿಸಿ ಕೊಟ್ಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಈ ದೆಹಲಿಯಲ್ಲಿ ಕಾರು ಬ್ಲಾಸ್ಟ್ ಆಯ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೊದಲ ಅರೆಸ್ಟ್ ಇದು. ಮೊದಲಿಂದನೂ ಅನುಮಾನ ಇತ್ತು. ಈ ಫೋಟೋ ಕೂಡ ಮೊದಲ ದಿನದವೇ ವೈರಲ್ ಆಗಿತ್ತು. ಈ ಕಾರು ಯಾರು ಖರೀದಿ ಮಾಡಿದ್ರು, ಇದರ ಮೊದಲ ಓನರ್ ಯಾರು, ಯಾರಿಂದ ಯಾರಿಗೆ ಬಂತು ಅಂತ. ಯಾಕಂದರೆ ಈ ಬ್ಲಾಸ್ಟ್ ಆದಂಥ ಕಾರು ಸುಮಾರು ಒಂದು 6ರಿಂದ 7 ಮಂದಿ ಕೈಯಲ್ಲಿ 8 ತಿಂಗಳಲ್ಲಿ ಓಡಾಡ್ಬಿಟ್ಟಿತ್ತು. ಅಂದರೆ ಅವರಿಂದ ಇವರಿಗೆ, ಇವರಿಂದ ಅವರಿಗೆ ಅಂತ. ಸೊ ಇದೀಗ ಈ ಬ್ಲಾಸ್ಟ್ ಮಾಡಿದಂಥ ಡಾಕ್ಟರ್ ಉಗ್ರ ಯಾರಿದ್ದ ಈತನೇ ಕಾರ್ ಕೊಡಿಸಿದ್ದು ಅನ್ನೋದು ಗೊತ್ತಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಈತನನ್ನು ಇದೀಗ ಅರೆಸ್ಟ್ ಮಾಡಲಾಗಿದೆ. ಈತನನ್ನು ಇದೀಗ ವಿಚಾರಣೆಗೆ ಒಳಪಡಿಸಲಾಗಿದೆ. ತನಿಖಾ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟರ್ ಉಮರ್ಗೂ ಮತ್ತು ಈತನಿಗೂ ಒಂದೊಳ್ಳೆ ಆಪ್ತತೆ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಉಮರ್ ಮಾಡ್ತಿದ್ದಂಥ ಕೆಲಸಗಳ ಬಗ್ಗೆ, ಈ ಥರದೊಂದು ಬ್ಲಾಸ್ಟ್ ಪ್ಲಾನ್ ಮಾಡಿದ್ರ ಬಗ್ಗೆ ಈತನ ಬಳಿ ಹೇಳ್ಕೊಂಡಿದ್ನ, ಅದಕ್ಕೆ ಕಾರನ್ನು ಕೊಡಿಸಿದ್ನ, ಸುಮಾರು 8-9 ತಿಂಗಳು ಹಿಂದೆನೇ ಹಾಗಿದ್ರೆ ಪ್ಲಾನ್ ಆಗಿತ್ತಾ, ಇದೆಲ್ಲದ್ರ ಬಗ್ಗೆ ಕೂಡ ಎನ್ಐಎ ಇದೀಗ ತನಿಖೆಯನ್ನು ಮಾಡಲಿದೆ. ಅಮೀರ್ ರಶೀದ್ ಅಲಿ ಈತ ಬಂಧಿತ. ಎನ್ಐಎ ಇದೀಗ ಅರೆಸ್ಟ್ ಮಾಡಿರುವಂಥದ್ದು. ಈತನನ್ನು ಈಗ ಸಂಪೂರ್ಣವಾಗಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಉಮರ್ ಎಲ್ಲಿಗೆ ಹೋಗ್ತಿದ್ದ, ಎಲ್ಲಿಗೆ ಬರ್ತಾ ಇದ್ದ, ಯಾರ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದ, ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ಲ್ಯಾನ್ ಮಾಡ್ತಾ ಇದ್ದ, ಈ ಕಾರನ್ನು ಯಾಕೆ ಖರೀದಿ ಮಾಡ್ಕೊಂಡಿದ್ದ, ಯಾವಾಗ ಖರೀದಿ ಮಾಡ್ಕೊಂಡಿದ್ದ, ಈ ಖರೀದಿಯ ಉದ್ದೇಶ ಏನಾಗಿತ್ತು, ಖರೀದಿ ಮಾಡಬೇಕಾದ್ರೇ ಈ ಥರದೊಂದು ಬ್ಲಾಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರ. ಸೊ ಇನ್ನೂ ಏನೆಲ್ಲ ವಿಚಾರಗಳಿಗಿದೆ ಎಲ್ಲವನ್ನು ಕೂಡ ಇದೀಗ ತನಿಖಾ ಸಂದರ್ಭದಲ್ಲಿ ತಿಳ್ಕೊಳ್ಳಲಿದ್ದಾರೆ ಎನ್ಐಎ. दिल्ली